ನಗರದ ಕುಂದುವಾಡದ ಬಳಿ ಸಂಚಾರಿ ಕುರಿಗಾಯಿಗಳ ಬಿಡಾರಗಳಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಕುರಿಗಾಯಿಗಳ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ನೂರಾರು ಕುರಿಗಾಯಿಗಳು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕಂಬಳಿ ಹೊದಿಸಿ ಭಂಡಾರ ಹಚ್ಚಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಕುರಿಗಾಯಿಗಳೊಂದಿಗೆ ಸಂವಾದ ನಡೆಸಿದ ಅವರು ಸಮುದಾಯದ ಮಹಿಳೆಯರ ಸಮಸ್ಯೆಗಳನ್ನು ಪರಿಹರಿಸಲು ಈಗಾಗಲೇ ಹಲವು ಪ್ರಯತ್ನಗಳನ್ನು ಮಾಡಲಾಗಿದೆ. ಕುರಿಗಾಯಿಗಳ ದೌರ್ಜನ್ಯ ತಡೆ ಕಾಯ್ದೆ ಸಚಿವ ಸಂಪುಟದಲ್ಲಿ ಅಂಗೀಕಾರಗೊಂಡಿದ್ದು, ಕಾಯ್ದೆಯಲ್ಲಿರುವ ಸೌಲಭ್ಯಗಳು ಹಾಗೂ ಹಕ್ಕುಗಳ ಕುರಿತು ಸಮುದಾಯದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಸಂಚಾರಿ ಕುರಿಗಾಯಿಗಳ ಮಕ್ಕಳಲ್ಲಿ 10% ಮಂದಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ವಸತಿಯುತ ಶಾಲೆಗಳಲ್ಲಿ ಈ ಮಕ್ಕಳಿಗೆ ನೇರ ದಾಖಲಾತಿಗೆ ಅವಕಾಶವಿದೆ. ಕುರಿಗಾಯಿ ಸಮುದಾಯದಲ್ಲಿ ರಾಜ್ಯದಲ್ಲಿ ಕೇವಲ 7% ಮಂದಿ ಮಾತ್ರ ನೋಂದಣಿಯಾಗಿದ್ದು, ಆರೋಗ್ಯ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಿಸುವ ಕುರಿತು ಜಾಗೃತಿ ಮೂಡಿಸಲಾಗುವುದು. ಅನುಗ್ರಹ ಯೋಜನೆಯ ಹಣ ಬಾಕಿ ಇದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ವಿಲೇವಾರಿ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ನಾಗಲಕ್ಷ್ಮಿ ಚೌಧರಿ ಭರವಸೆ ನೀಡಿದರು. ನೀವು ನನ್ನ ಜೊತೆ ಆಡ್ಬೇಕು, ಆಡ್ತೀರಲ್ಲ? ಹಣೆ ಮ್ಯಾಲೆ ಬಂಡಾರ ಚಂದ, ಮೇಲೆ ಬಂಡಾರ ಚಂದ. ಮೈಕ್ ಯೂಸ್ ಮಾಡಬೇಡ್ರಿ. ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಜೋರಾಗಿ ಆಡ್ಬೇಕ್ರಿ, ಗಂಡು ಮಕ್ಳೆಲ್ಲ ಆಡ್ರಿ. ಓ ಆಡ್ರಿ. ಹಣೆ ಮ್ಯಾಲೆ ಬಂಡಾರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಡೊಳ್ಳಿನ ಪದ ಚಂದ, ಈ ಸಂಸ್ಕೃತಿ ಶ್ರೀಗಂಧ. ಹಣೆ ಮ್ಯಾಲೆ ಬಂಡಾರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಹಣೆ ಮ್ಯಾಲೆ ಬಂಡಾರ ಚಂದ, ಹೆಗಲ್ ಮ್ಯಾಲೆ ಕಂಬಳಿ ಅಂದ. ಡೊಳ್ಳಿನ ಪದ ಚಂದ, ನಮ್ಮ ಸಂಸ್ಕೃತಿ ಶ್ರೀಗಂಧ. ಎಂತ ಅದೃಷ್ಟ ಮಾಡಿದೀವಲ್ಲ ಈ ಸಮುದಾಯದಲ್ಲಿ ಹುಟ್ಟಕ್ಕೆ, ಹೌದಿಲ್ಲ? ಎಲ್ಲ ಸಮುದಾಯದ ಹೆಣ್ಮಕ್ಳನ್ನ ಭೇಟಿಯಾಗಿದ್ದೇನೆ. ಅವರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿದ್ದೇನೆ. ಆ ಇಲಾಖೆಗಳ ಅಧಿಕಾರಿಗಳಿಗೆ ಹೇಳಿ ಅವ್ರ ಕೆಲಸಗಳನ್ನೆಲ್ಲ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಸರ್ಕಾರಕ್ಕೆ ಸಹ ನಾನು ಆ ಸಮುದಾಯದ ಅಲೆಮಾರಿ ಸಮುದಾಯ ಇರ್ಬೋದು, ತಳವರ್ಗದ ಸಮುದಾಯ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಇವತ್ತು ಕೈಮಗ್ಗದ ದಿನಾಚರಣೆ ಇದೆ, ನೇಕಾರರು ಇರ್ಬೋದು, ಪ್ರತಿಯೊಂದು ಸಮುದಾಯದ ಮಹಿಳೆಯರನ್ನು ನಾನು ಭೇಟಿಯಾಗಿದ್ದೀನಿ. ಇವತ್ತು ಸಂಚಾರಿ ಕುರಿಗಾಹಿಗಳು ಅಂದರೆ ಆ ತಾಯಂದಿರನ್ನ ಭೇಟಿ ಮಾಡುವಂಥ, ಅವರ ಜೊತೆ ಸಂವಾದ ಮಾಡುವಂಥ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ಏನಾದರೂ ಸರ್ಕಾರಕ್ಕೆ ಈ ಒಂದು ಸಂವಾದದಿಂದ ಸರ್ಕಾರಕ್ಕೆ ಏನಾದರೂ ಅವರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಯಾವುದಾದ್ರೂ ಕಾಯ್ದೆಗಳನ್ನು, ಈಗ ಆಲ್ರೆಡಿ ಕಾಯ್ದೆ ರೂಪ ಆಗಿದೆ, ಅದನ್ನು ನಿನ್ನೆ ಎಲ್ಲ ಆಫೀಸರ್ಸ್ನ ಆಫೀಸಿಗೆ ಕರೆದು ಎಲ್ಲ, ಮತ್ತು ನಮ್ಮ ಹೈನುಗಾರಿಕೆಯ ಕಮಿಷನರ್ ಈಗ ಶಿಲ್ಪಾ ನಾಗೇಶ್ ಅವರು, ಅವ್ರ ಜೊತೆ ಸಹ ನಾನು ಕುರಿಗಾಹಿಗಳ ಒಂದು ದೌರ್ಜನ್ಯ ಕಾಯ್ದೆ ಕ್ಯಾಬಿನೆಟಲ್ಲಿ ಪಾಸಾಗಿದೆ, ಮತ್ತು ರೂಲ್ಸ್ ಎಲ್ಲ ನಿಯಮಗಳೆಲ್ಲ ರೆಡಿಯಾಗಿದೆ, ಲಾಸ್ಟ್ ಮಿನಿಸ್ಟ್ರದ್ದು ಸೈನ್ ಆಗಿದೆ, ಅದು ಈಗ ಇಂಪ್ಲಿಮೆಂಟ್ ಆಗಬೇಕು ಅಷ್ಟೇ. ನೆನ್ನೆ ಎಲ್ಲ ಕರೆಸಿ ಮಾತಾಡಿ ಪ್ರತಿಯೊಂದನ್ನು ಈಗ ನಮ್ಮ ಈ ಕುರಿಗಾಹಿ ಸಮುದಾಯದ ಮಹಿಳೆಯರ ಜೊತೆ ಮತ್ತು ಆ ಒಂದು ಸಮುದಾಯದವ್ರ ಜೊತೆ ಆ ಕಾಯ್ದೆಯಲ್ಲಿ ಏನೇನಿದೆ, ನಾವು ಯಾವ ಥರ ಜಾಗೃತರಾಗಬೇಕು, ಯಾವ ಥರ ಅವರು ಅದರಲ್ಲಿರುವಂಥ ಸವಲತ್ತುಗಳನ್ನು ಪಡ್ಕೋಬೇಕು, ಅವ್ರ ಮೇಲೆ ದೌರ್ಜನ್ಯಗಳಾದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅದನ್ನೆಲ್ಲವನ್ನು ಈ ತಾಯಂದಿರಿಗೆ ಮತ್ತು ಈ ತಾಯಂದಿರಿಗೆ ಒಂದು ಅರಿವಿನ ಶಕ್ತಿಯನ್ನು ತುಂಬಲಿಕ್ಕೆ ನಾನು ಬಂದಿದ್ದೀನಿ. ಮತ್ತು ಈ ಸಂಚಾರಿ ಕುರಿಗಾಹಿಗಳ ಮಕ್ಕಳು ಶಿಕ್ಷಣ ಭಾಳ ಕಷ್ಟ ಆಗುತ್ತೆ. ಅಂಥವರಿಗೆ
ಆ್ಯಕ್ಚುಲಿ 10% ಅಲೆಮಾರಿ ಅಲೆಮಾರಿಯವ್ರಿಗೆ ಎಕ್ಸಾಮೇ ತಗೊಳ್ಳಂಗಿಲ್ಲ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಏನು ಶಾಲೆಗಳಿದ್ದಾವೆ ವಸತಿ ಶಾಲೆಯಲ್ಲಿ ಅವರನ್ನು ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೋಬೋದು. ಯಾಕಂದರೆ ಈ ಮಕ್ಕಳು ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡಿ ಪಾಸಾಗಿ ಮಾರ್ಕ್ಸ್ ತೊಗೊಂಡು ಅವರು ಕಾಂಪಿಟೇಷನಲ್ಲಿ ಉತ್ತೀರ್ಣರಾಗಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಮಾಹಿತಿ ಎಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ. ಈಗ ಈ ನಮ್ಮ ಏನು ಈ ಕುರಿಗಾಯಿ ಸಮುದಾಯ ಇದೆಯಲ್ಲ, ಸಂಚಾರಿ ಬರೀ 7,000 ಜನ ಮಾತ್ರ ರಿಜಿಸ್ಟ್ರ್ ಮಾಡಿಸಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಮಿಕ್ಕಿದವ್ರು ಯಾರ್ಯಾರು ಮಾಡಿಸಿಲ್ಲ ಅವರೆಲ್ಲ ಮಾಡಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಯಾರು ಹಾಸ್ಟೆಲಲ್ಲಿ ಓದಲ್ಲ ಅಂಥ ಮಕ್ಕಳಿಗೂ ಸಹ ಪ್ರತಿ ತಿಂಗಳು 200 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅಂದರೆ ವರ್ಷಕ್ಕೆ 2,000, ಮತ್ತು 9th 10th ಇರೋರಿಗೆ 4,000. ಅಂದರೆ ಏನಕ್ಕೆ ಅಂತಂದರೆ ಈ ಒಂದು ಸಮುದಾಯದ ಮಕ್ಕಳು ಓದಲ್ಲ, ಅವ್ರಿಗೆ ಓದಬೇಕು, ಅವರು ಶಾಲೆಗೆ ಬರಬೇಕು ಅನ್ನೋ ಒಂದು ಆಸೆಯನ್ನು ಹುಟ್ಸೋಕ್ಕೂ ಸಹ ಸರ್ಕಾರ ಈ ಒಂದು ಯೋಜನೆ ತಂದಿದೆ. ಇದೆಲ್ಲ ನಮ್ಮ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ನಮ್ಮ ಮಹಿಳೆಯರಿಗೆ. ಸೊ ಈ ಥರ ಮತ್ತು ಅವರು ಏನೇನೆಲ್ಲ ಮತ್ತು ಅವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕುರಿಗಳು ಸತ್ತೋಗ್ಬಿಡ್ತವೆ, ಇವ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತವೆ, ಇವರು ಯಾವ ಹೆಲ್ಪ್ಲೈನಿಗೆ ಫೋನ್ ಮಾಡಬೇಕು, ಯಾರು ಬಂದು ಇವ್ರ ಕುರಿ ಸತ್ತಿದೆ ಅಥವಾ ಇವ್ರಿಗೇನಾದ್ರು ಬೇಕಾಗಿ, ನಾನು ಹೆಲ್ತ್ ಮಿನಿಸ್ಟ್ರ್ ಜೊತೆನೂ ಇಲ್ಲಿಗೆ ಬರೋಕ್ಕೆ ಮುಂಚೆ ಮಾತಾಡಿದ್ದೀನಿ. ಇಲ್ಲಿ ಇವ್ರಿಗೆ ನಾವು ಇವಾಗ ನಮ್ಮದು ಹೆಲ್ತ್ ಕಾರ್ಡ್ ಇದೆ, ಆ ಕಾರ್ಡ್ ಥರನೇ ಈ ಒಂದು ಸಂಚಾರಿ ಕುರಿಗಾಯಿಗಳು. ಯಾಕಂದರೆ ಇವರು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇವ್ರು ಆಕ್ಸಿಡೆಂಟ್ಸು, ಮತ್ತು ಒಂದು ಕಡೆ ಮಳೆ, ಒಂದು ಕಡೆ ಚಳಿ, ಮತ್ತು ಟೆಂಟ್ಗಳಲ್ಲಿ ಮಲ್ಕೋತಾರೆ. ಇಂಥವ್ರಿಗೆ ಒಂದು ಏನಾದರೂ ಸ್ಪೆಷಲ್ಲಾಗಿ ಇವರ ಆರೋಗ್ಯದ ಸಲುವಾಗಿ ಯಾವುದಾದ್ರೂ ಒಂದು ಯೋಜನೆಯನ್ನು ತರ್ಬೋದಾ ಅಂತ ಸಹ ಇಲ್ಲಿಂದ ಸ್ಪಂದನೆ ನಂತರ ನಾನು ಖಂಡಿತವಾಗ್ಲೂ ಆರೋಗ್ಯ ಸಚಿವರ ಜೊತೆನೂ ಸಹ ನಾನು ಮಾತಾಡೋಳಿದ್ದೀನಿ, ರೆಕಮೆಂಡ್ ಮಾಡೋಳಿದ್ದೀನಿ.